ಹಲೋ. ಹಲೋ, ಏನು ಮಾಡ್ತಾ ಇದೀಯಾ? ಏನಿಲ್ಲ, ಕೂತಿದೆ. ಈಗ ಹೇಗಿದ್ದಾಳೆ? ಹ್ಞೂ ರೀ, ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ತಿಂಡಿ ತಿಂದು ಮಾತ್ರೆ ಕುಡಿದ್ಬಿಟ್ಟು ಮನ್ಗಳೇ. ಹೌದಾ? ಇವಾಗೆಲ್ಲ ಏನು ಜ್ವರ ಏನಿಲ್ಲ ಅಲ್ವಾ? ಇಲ್ಲ, ಜ್ವರ ಏನಿಲ್ಲ. ಸರಿ, ಅದಕ್ಕೇನೆ ಮಾಡಿದೆ. ನೀವು ಡ್ಯೂಟಿಗೆ ಹೋಗಿಲ್ವಾ? ಇಲ್ಲ ಇಲ್ಲ, ಇವತ್ತು ಹೋಗಿಲ್ಲ. ಇಲ್ಲೇ ಇದ್ದೀನಿ. ನಿನ್ನ ಮಗ ಮಾತಾಡ್ತಾನಂತೆ, ಕೊಡ್ಲಾ? ಹಾಂ, ಕೊಡಿ. ಅಮ್ಮ, ಯಾವಾಗ ಬರ್ತೀಯಾ? ಬರ್ತೀನಿ ಕಣವ, ಇನ್ನೊಂದು 2 ದಿನ ಬರ್ತೀನಿ. ಅಮ್ಮ, ಬೇಗ ಬಮ್ಮ. ಬರ್ತೀನಿ, ಸುಮ್ಮನಿರು. ಪುಟ್ಟಿಗೆ ಹುಷಾರಲ್ಲಿ. ಹುಷಾರಾದ್ಮೇಲೆ ಬರ್ತೀನಿ. ಇನ್ನೊಂದು 2 ದಿನ ಇದ್ಬಿಟ್ಟು ಬರ್ತೀನಿ, ಸುಮ್ಕಿರಪ್ಪ. ಕವಿತಾ ಅಂಟಿ ಇಲ್ವಾ? ಅಜ್ಜಿ ತಾತ ಎಲ್ಲ ಅವ್ರ ತಾನೇ ಇರ್ಬೇಕು ತಾನೆ ನೀನು? ಬೇಡ, ನೀನು ಬೇಕು ಬಾ. ಆಯಿತು, ಬರ್ತೀನಿ, ಸುಮ್ಕಿರು. ಅಪ್ಪನ ಕೊಡು. ಕೊಡ್ತೀನಿ. ಹಲೋ. ಹಾಂ, ಹೇಳು. ರೀ, ಇದು ಪುಟ್ಟನ ಕರ್ಕೊಬರೀವ್ರಿ ಇಲ್ಲಿಗೆ. ಏನು ಮಾಡೋಕ್ಕೆ? ಏನು ಮಾಡೋ ಕೆಲಸ ಇಲ್ವಾ? ನೀನು ಒಂದು 2 ದಿನ ಇದ್ಬಿಟ್ಟು ಬರ್ತೀನಿ ಅಂದಿರ್ತಾನೆ. ಇದ್ಬಿಟ್ಪಾ. ಅಲ್ಲ, ಬರಬೇಕು ಅಂತ ನೋಡಿ. ಎಲ್ಲಿ ಅವಳಿಗೆ ಇನ್ನೂ ಸರಾಗಿಲ್ಲ. ಹೆಂಗೆ ಬರೋಣ ನಾನು? ಇನ್ನೊಂದು 2 ದಿನ ಇರೋದು ಅನ್ಕೊಂಡಿವ್ನಿ. ಇದ್ಬಿಟ್ಪಾ, ಏನಿಲ್ಲ, ಏನೂ ತೊಂದರೆ ಇಲ್ಲ. ಆರಾಮಾಗಿ ಇದ್ಬಿಟ್ಪಾ. ಸರಿ ಕಣ್ರಿ, ಆಯಿತು. ಇನ್ನೇನು ಸಮಾಚಾರ? ಏನಿಲ್ಲಮ್ಮ, ಹೇಳ್ಬೇಕೆಲ್ಲ ನೀನೇ. ನಾನೇನು ಹೇಳಿ? ಮತ್ತೆ ನಿಮ್ಮ ಅಣ್ಣ ಬಂದಿದ್ರಾ? ಇಲ್ಲ ಕಣ್ರಿ, ಬಂದೇ ಇಲ್ಲ. ಅಲ್ಲ ಸೌಮ್ಯ, ನಾನು ಈ ಥರ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡ. ನಿಮ್ಮ ಅಣ್ಣಂಗೆ ಸ್ವಲ್ಪನೂ ಜವಾಬ್ದಾರಿ ಬೇಡವಾ? ಅಯ್ಯೋ, ಅವನ ಜವಾಬ್ದಾರಿ ಇದ್ದೀವಿ. ಯಾಕೆ ಹಿಂಗೆ ಪರಿಸ್ಥಿತಿ ಹಿಂಗೆ ಆಗಬೇಕಾಗಿತ್ತು? ಸುಮ್ಮನೆ ರೀ. ಏನು ನನಗೆ ನಿಜವಾಗ್ಲೂ ರೀ ನಮ್ಮ ಅಣ್ಣನ ಬಗ್ಗೆ ಭಾಳ ಬೇಜಾರದೆ ಕಣ್ರಿ. ಬಾಕಿ ಟೈಮಲ್ಲಿ ಬೇಡ ಕಣ್ರಿ. ಹಿಂಗೆ ಹುಷಾರಿಲ್ಲನೇ ಹಾಸ್ಪಿಟ್ಲಿಗೆ ಮಗ ಸೇರ್ಕೊಂಡತ್ತಾನೆ. ಈಗಲಾರೆಯ ಮಗಿನ ಒಂದು ಫೋನ್ ಮಾಡಿ ಮಾತಾಡಬೇಕು ಅನ್ನೋ ಜ್ಞಾನ ಇಲ್ವಲ್ಲ ಅವನಿಗೆ. ಹಿಂಗೆ ಆಗ್ಬಿಟ್ರೆ ಹೆಂಗೆ? ಅದು ಏನು ಕರ್ಮ ಮಾಡಿ ಹುಟ್ಟಿರೋದು ಏನೋ. ನಿಜಕ್ಕೂ ಭಾಳ ಬೇಜಾರಾಯ್ತದೆ ಕಣ್ರಿ. ನನಗಂತೂ ನೆನೆಸ್ಕೊಂಡ್ರೆ ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ ಮಗಿನ ನೆನೆಸ್ಕೊಂಡ್ರೆ. ಅದು ಏನು ಮಾಡಿರಿ? ಈಗ ನಾವು ಎಷ್ಟೇ ಪ್ರೀತಿ ತೋರ್ಬೋದು, ಅವ್ರ ತಂದೆ ತಾಯಿ ಪ್ರೀತಿ ಅದಕ್ಕೆ ಸಿಕ್ಕದ? ಓಲಿ ನಾನು ಎಡ್ತೀನೂ ಇಲ್ಲ, ತಾಯಿಲಿ ತಬ್ಲಿ ಆಗದೆ ನನ್ನ ಮಗ. ಓಲಿ ನಾನಾರೇ ಪ್ರೀತಿ ತೋರ್ಬೇಕು ಅನ್ನೋದು ಜ್ಞಾನ ಇಲ್ದೇ ಹೆಂಗೆ ಆಡ್ತಾನೆ ನೋಡಿ. ಅಯ್ಯಪ್ಪ, ನಿಜವಾಗ್ಲೂ ಅದು ಏನದು ಯಾವಾಗ ಬುದ್ಧಿ ಬಂದದೋ, ಅದು ಯಾವಾಗ ಪ್ರೀತಿ ಬರೋದು? ಜವಾಬ್ದಾರಿ ಇಲ್ಲ ಕಂಡು ಬಿಡ. ನಿಮ್ಮ ಅಣ್ಣಂಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಜವಾಬ್ದಾರಿ ಇದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಮಗು ಬಗ್ಗೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ಲ. ಪರವಾಗಿಲ್ಲ ಬಿಡು ಸೌಮ್ಯ, ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬಿಡ. ಆ ಮಗುಗೆ ಏನಿದ್ರು ನಾವೇ ತಂದೆ ತಾಯಿ. ನಾನು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಹೇಳ್ತಾ ಇರೋದು. ಯಾವತ್ತೂ ಆ ಮಗು ಬಗ್ಗೆ ಆ ಮಗು ಮೇಲೆ ನಮ್ಮ ಪ್ರೀತಿ ಯಾವತ್ತೂ ಇದ್ದೇ ಇರ್ತದೆ. ತಂದೆ ತಾಯಿಯಾಗಿ ನಾವೇ ಪ್ರೀತಿ ತೋರೋಣ ಬಿಡು, ಅದಕ್ಕೇನಂತೆ. ಥ್ಯಾಂಕ್ಸ್ ಕಣ್ರಿ, ನಿಜವಾಗ್ಲೂ ಅಷ್ಟಂದ್ರಲ್ಲ ನನಗೆ ಅದೇ ಸಂತೋಷ. ನಿಜವಾಗ್ಲೂ ನೀವಾರು ಅರ್ಥ ಮಾಡ್ಕೋತಿರಲ್ಲ. ನಿಜಕ್ಕೂ ಒಳ್ಳೇದಾಯ್ತದೆ. ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ. ನಿಮ್ಗೆ ಒಳ್ಳೆ ಒಳ್ಳೆ ಗುಣಕ್ಕೆ ದೇವರು ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಕಣ್ರಿ. ಯಾರಂಗಂದರು ಇವತ್ತಿನ ಕಾಲದಲ್ಲಿ ತಪ್ಪನಿಗೆ ಬ್ಯಾಡ್ದವ್ದು ಮಗಿಗೆ ಇವತ್ತು ನೀವು ತಂದೆ ಪ್ರೀತಿ ತೋರ್ತಾ ಇದ್ದೀರಲ್ಲ, ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ನೋಡು. ಅದು ನಮ್ಮ ಕರ್ತವ್ಯ. ನಿನ್ನ ಖುಷಿನೇ ನನ್ನ ಖುಷಿ. ನೀನು ಖುಷಿಯಾಗಿದ್ದು ನಂಗೆ ಅಷ್ಟೇ ಸಾಕು ಸೌಮ್ಯ. ಬೇಜಾರು ಮಾಡ್ಕೋಬೇಡ. ಮತ್ತೆ ಯಾವಾಗ ಬರ್ತೀಯಾ? ಬರ್ತೀನಿ, ನಂದು 2-3 ದಿವಸ ಇದ್ಬಿಟ್ಟು ಬರ್ತೀನಿ. ಇದು ಪಾಪು ನೋಡ್ಕೊಳ್ಳಿ ಹುಷಾರಾಗಿ. ಹಾಂ, ಕವಿತಾ ಇದ್ದಾರೆ ಅಲ್ವಾ, ನೋಡ್ಕೋತಾರೆ. ಮತ್ತು ಅಪ್ಪ ಅಮ್ಮ ಎಲ್ಲ ನೋಡ್ಕೋತಾ ಇದ್ದಾರೆ. ಅವ್ನ ಬಗ್ಗೆ ತಲೆಗೆಡ್ಸ್ಕೊಬೇಡ ನೀನು. ಆರಾಮಾಗಿ ಬಾ. ಅದೇನು ನೋಡ್ಕೊಳು. ಆರಾಮಾಗಿ ಇದ್ಬಿಟ್ಟು ಬಾ, ಸರಿನಾ? ಸರಿ ರೀ, ಆಯಿತು. ಇಡ್ಲಾ? ರೀ, ಇಡಿ, ಆಯಿತು. ಚಿನ್ನು, ಪುಟಿ, ಚಿನ್ನು ಹೇಳವ ಒಂಚೂರ. ಏನಾರು ಒಂಚೂರು ಗಂಜಿ ಕುಡಿವೆ? ಹಂಗಂದ್ರೆ ಅದದ. ಹೇಳು ಮಗಳೇ, ಹೇಳು. ಸೌಮ್ಯ ಅವರೇ, ಬನ್ನಿ ಊಟ ಮಾಡಿ. ಅದಕ್ಕೆ ಮಾಡ್ತೀನಿ. ಪುಟ್ಟಿಗೆ ಒಂಚೂರು ಗಂಜಿ ತಿನ್ನಿಸ್ಬಿಡ್ತೀನಿ. ಮಲಗಿದ್ದಾಳೆ ಅಲ್ವಾ? ಅವಳು ಎದ್ಮೇಲೆ ತಿಂತಾಳೆ. ಬನ್ನಿ, ನೀವು ಸ್ವಲ್ಪ ತಿನ್ಕೋಬಿಡಿ. ಇಲ್ಲ ಅದಕ್ಕೆ ತಡೀರಿ, ಅವಳು ಎದ್ಬಿಡ್ಲಿ. ಆಮೇಲಿಂದ ನಾನು ಊಟ ಮಾಡ್ತೀನಿ, ಅದಕ್ಕೆ ತಿನ್ನಿಸ್ಬಿಡ್ತೀನಿ. ಹೋಗಿ ಅದಕ್ಕೆ, ಹೋಗಿ ನೀವು ಊಟ ಮಾಡಾಗಿ. ಇಲ್ಲ, ನೀವು ಬನ್ನಿ. ನೀವು ಸೌಮ್ಯ ಜೊತೆಲಿ ಊಟ ಮಾಡೋಣ. ಬನ್ನಿ ನೀವು. ಇಲ್ಲೆಲ್ಲ ಹೊಟ್ಟೆ ಸಿತ್ತಲಕ್ಕಂತ ಹೋಗಿ ನೀವು ಮಾಡೋಗಿ, ನಾನು ಮಾಡ್ತೀನಿ. ಆಮೇಲೆ ಪುಟ್ಟಿಗೆ ಗಂಜಿ ತಿಂದ ಮೇಲೆ ಎದಳಿಸ್ತೀನಿ. ಬೇಡ ಬಿಡಿ, ಆಮೇಲೆ ಮಾಡಿದ್ರೆ ಆಯಿತು. ಬೈಲಿ, ಮಾತಾಡ್ಸಿಕ್ಕಿಲ್ಲ ನನ್ನ? ಮಾತಾಡ್ತೀನಿ, ಬಾಯ್ಲಿ. ಮತ್ತೆ ಬಾ. ಒಳ್ಳೆ ಮುದ್ದಾಗ ಅವನೇ ಕಣಕ್ಕೇವನು ನಿಮ್ಮಂಗೆ ಬೋವೈಲಿ. ಏನ ನಂಟ್ರ ನಿಮ್ಮ ಅತ್ತೆ ಕಣಪ್ಪ. ಅವ್ನು ಹಂಗೇನೆ, ಇವಾಗ ಜಾಸ್ತಿ ಪರಿಚಯ ಇಲ್ಲ ಅಲ್ವಾ, ಅದಕ್ಕೆ ಹಂಗೆ ಆಡ್ತಾ ಇದ್ದಾನೆ. ಕಳ್ಸೋದಕ್ಕೆ ನಾನು ಹೋಯ್ತೀನಲ್ಲ, ಕರ್ಕೊಯ್ತೀನಿ. ಕರ್ಕೊಂಡೋಗಿ. ನಾನೇನು ಬೇಡ ಅಂತೀನ? ಕರ್ಕೊಂಡೋಗಿ. ಮಾಡಿದ್ನ ಅಣ್ಣ ಫೋನ? ಇಲ್ಲ ಸೌಮ್ಯ, ಮಾಡೇ ಇಲ್ಲ ಅವರು. ಅಲ್ಲ ಕಣಕ್ಕೆ ಹಿಂಗೆ ಆಡ್ತಾನಲ್ಲ, ಸರಿ ಅದಕ್ಕೆ ಹೇಳಿ ನೀವೇ. ಹಿಂಗೆ ಆಡ್ತಾವನಲ್ಲ, ಮುಗಿನ ಮೇಲೆ ಏನು ದ್ವೇಷ ಅವಕ್ಕೆ? ಹುಷಾರಿಲ್ಲೋದು ಗೊತ್ತಾಗತ್ತಾನೆ. ಸೌಮ್ಯ, ನಾನು ಏನು ಮಾಡಲಿ? ನಾನು ಫೋನ್ ಮಾಡಿ ಹೇಳಿದೆ, ಈ ಪಾಪು ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದಾರೆ ಅಂತ. ಏನಕ್ಕೆ ಕಳಿಸಿದ್ರು ಅವ್ರ ಮನೆಗೆ? ಏನಕ್ಕೆ ಹೋಗ್ಬೇಕಾಗಿತ್ತು? ಏನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ನಾನು ಏನು ಮಾಡಲಿ? ನಾನೇನು ನೀವು ಮಗಳು ನೋಡಬೇಡಿ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ನೀವು ಮದುವೆ ಆಗಿ ಒಂದು ಮಗು ಇದೆ ಅನ್ನೋ ವಿಷಯ ಗೊತ್ತಿದ್ರೆ ನಾನು ನಿಜವಾಗ್ಲೂ ನಾನು ಮದುವೆನೇ ಆಗ್ತಿರ್ಲಿಲ್ಲ. ಏನು ಹೇಳ್ದಾನೆ ನನಗೆ ಮೋಸ ಮಾಡಿ ಮದುವೆ ಮಾಡಿಕೊಂಡ್ರು. ಇವಾಗ ಆ ಮಗು ಬಗ್ಗೆ ಸ್ವಲ್ಪ ಕಾಳಜಿ ತೋರಲ್ಲ. ನಾನೇನು ಮಾಡಲಿ? ಇವಾಗ ಯಾರು ಏನಂದ್ರೂ ನನ್ನ ಮೇಲೆ ಹೇಳ್ತಾರೆ. ನಾನು ಏನು ಮಾಡಲಿ ಹೇಳಿ? ಇವತ್ತಿಗೆ ಪಾಪ ನಿಮ್ಮ ಮೇಲೆ ಏನೂ ಹೇಳೋಕ್ಕಿಲ್ಲ ಕಣಕ್ಕೆ. ಅವನಿಗೆ ಬೇಕಲ್ವ ಜ್ಞಾನ? ಅವನಿಗಿರ್ಬೇಕಲ್ವದಕ್ಕೆ ಮಗಿನ ಮೇಲೆ. ಈಗ ಹುಷಾರಿಲ್ಲ, ನನ್ನ ಮಗಿಗೆ ನೋಡಬೇಕು. ಬೇಡ, ಅಟ್ಲೀಸ್ಟ್ ಬರೋಕ್ಕಾಗಿಲ್ಲ ತಾನೆ, ಒಂದು ಫೋನಾರು ಮಾಡ್ಬೋದು ತಾನೆ. ಸೌಮ್ಯ, ನಾನು ಇಲ್ಲಿ ಬಂದಿರೋದಕ್ಕೆ ಅವ್ರಿಗೆ ಕೋಪವ. ಅವ್ರು ಯಾವುದೇ ಕಾರಣಕ್ಕೂ ಹೋಗೋದು ಬೇಡ, ನೀನು ಇಲ್ಲೇ ಇರು ಅಂತ ಹೇಳ್ತಾಯಿದ್ರು. ನಾನು ನನ್ನಿಂದ ಒಂದು ಜೀವನ, ಒಂದು ಮಗು ಜೀವನ ಹಾಳಾಗ್ತಾ ಇದೆಯಲ್ಲ ಅಂದ್ಬಿಟ್ಟು ನಾನು ತಾನೇ ಬಂದಿದ್ದು.
ಇವತ್ತಿಗೂ ಅವ್ರು ಫೋನ್ ಮಾಡಿ ಬಂದ್ಬಿಡು ಅಂತಲೇ ಹೇಳ್ತಾ ಇರೋದು. ನಾನು ಬರಲ್ಲ ಅಂತ ಹಠ ಮಾಡ್ತಾ ಇದ್ದೀನಿ. ಬೇಡ ಕಣಕ್ಕೆ, ಮಗಿನ ನೋಡ್ಕೊಳ್ಳಿ ಅದಕ್ಕೆ ಮಾತು ಕೇಳಿ, ಇವೆಲ್ಲೂ ಹೋಗ್ಬೇಡಿ. ಈಗೇನು ಏನೂ ಇಲ್ವಾ, ಈಗ ಮನೇಲ್ವಾ ಆಸ್ತಿ ಇಲ್ವೋ ಬದುಕಿಲ್ವೋ, ಹಂಗೆ ಏನು ಕಮ್ಮಿ ಆಗಿದೆ ಅದಕ್ಕೆ ಅಲ್ಲ ಗಂಟೆ ಹೋಗಿ ದುಡಿಬೇಕು ಅನ್ನೋದೇನಿದ್ದು ಅವನು ಆರಾಮಾಗಿರ್ಬೋದು ತಾನೆ. ಸುಮ್ಮನೆ ಇಲ್ಲದೋದ್ರಲ್ಲಿ ಯಾಕೆ ಅವ್ನಿಗೆ ಬೇಕಾಗಿಲ್ಲ ಇರೋ ಹೊಲಗಳಿಲ್ವಾ, ಅವನೇ ಆರಂಭ ಮಾಡ್ಕೊಂಡು ಅಚ್ಚುಕಟ್ಟಾಗಿರ್ಬೋದು. ಅಲ್ಲಿ ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಹಣೆ ಬರ ಏನು ಬಂದಿರೋದು ಇವನಿಗೆ. ಇಲ್ಲ ಸಂಪಾದನೆ ಮಾಡಿ ಈಗ ಮಗ ಓದ್ತಾವಳೆ ಅಂದ್ಬಿಟ್ಟು ಒಂದು ದಿವಸಕ್ಕೆ 1 ವರ್ಷ ನಾನು ಫೀಸ್ ಕಟ್ಟಿಲ್ಲ. ನಮ್ಮ ಅವನು ನಮ್ಮ ಅಪ್ಪನೇ ಆ ಮಗಿನ ಇಷ್ಟು ಅವ್ರವ್ವ ಹಿಂಗೆ ಎತ್ಬಿಟ್ಟು ಹಿಂಗೆ ಸತ್ತಾಯ್ತು ಪಾಪ. ಆತವಿಂದ ಇಲ್ಲಿ ಗಂಟ್ಲುವೆ 1 10 ರೂಪಾಯಿಗೆ ಆನ ತಗೊಟ್ಟಿಲ್ಲ ಅವನು. ಅಷ್ಟ್ರ ಮಟ್ಟಿಗೆ ನಮ್ಮ ಅವನು ನಮ್ಮ ಅಪ್ಪನ ಮಗಿನ ಸಾಕಿದ್ರು. ಇಲ್ಲ ಕೊಡ್ಲ ನೀನು ಸಂಬಳ ದುಡ್ಡಲ್ಲಿ ಅಂತ ಅಂತಿದ್ರೆ ಫಸ್ಟ್ ಅದೇನೋ 500,000 ಆಗ್ತಿದಂತೆ. ಅದಾದಮೇಲೆ 1 ರೂಪಾಯಿನೂ ಕೊಡಲಿಲ್ಲ. ಇನ್ನೇನು ಅಲ್ಲಿ ಮದುವೆಗಾನೆ ನಿಮ್ಮನ್ನೇ ಸಾಕೋದಾಗದಲ್ಲ, ಇನ್ನೆಲ್ಲಿ ಇತ್ತಾಗ ಮದುವೆ ಆಗಿನೇನೋ ಒಂದು ವಿಷಯನೂ ನಮ್ಗೆ ಹೇಳಿಲ್ಲ, ಯಾವುದೂ ಹೇಳ್ದಾನೆ ಇವ್ನು ಹಿಂಗೆ ಅನ್ಯಾಯ ಮಾಡ್ಬಿಟ್ನಲ್ಲ. ಓಲಿ ಆದ್ರೆ ಆಗಲಿ, ಅಯ್ಯೋ ಒಂಟಿಯಾಗಿ ಬದುಕೋದು ಬೇಡ ಅವನು, ನಾವೇನು ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ಆಸೆ ಪಡ್ತೀವಿ ನಾವು. ಅಂಥದ್ರಲ್ಲಿ ಇವನು ನಮ್ಮಿಂದ ಮುಚ್ಚಿಟ್ಟ. ಓಲಿ ಗೊತ್ತಾಯ್ತು ತಾನೆ, ನೀವೇ ಬಂದು ಇಲ್ಲಿದ್ದೀರಿ ತಾನೆ ಮಗಿನ ಕರ್ಕ ಬಂದ್ಬಿಟ್ಟು ಬರ್ಲೇಳಿಗ ಬರ್ಲೇಳೋದಕ್ಕೆ ಹೇಳೋಕ್ಕೆ ನೀವೇ ನಮ್ಗೆ ಹೇಳ್ಕೋಬೇಕಾಗಿತ್ತು. ಹಿಂಗಲ್ಲ ಹಿಂಗೆ ಈ ಥರ ಹಿಂಗೆ ಹೋಗಿ ಮದುವೆ ಆಗ್ಬಿಟ್ಟಿನಿ ನಾನು ಅಂತ ಹೇಳಿ ಏನು ಕತ್ಕೋದಾಕ್ ಬಿಡ್ತಿದ್ವಿ ಅದಕ್ಕೆ ನಾವು ನಮ್ಮ ಅಣ್ಣನ ಜೀವನ ಚೆನ್ನಾಗಿರ್ಲಿಲ್ಲ. ನಾವು ಎಷ್ಟು ಸತಿ ಕೊರ್ಗಿವ್ನಿ ಗೊತ್ತಾ, ನಾನು ನಿಜವಾಗ್ಲೂ ಭಾಳ ಕೊರ್ಗಿವ್ನಿ ನಾನು. ಈ ಥರ ಆಯ್ತಲ್ಲ, ಅಯ್ಯೋ ದೇವ್ರೆ ಹಿಂಗೆ ನಮ್ಮ ಅಣ್ಣನ ಜೀವನ ಹಿಂಗೆ ಆಯ್ತಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿವಿ ಗೊತ್ತಾ. ಇವ್ನು ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ. ನಮ್ಮ ಮನೆಯವ್ರ ಕೈಲಿ ಮಾಡಿಸ್ಕೊಳಕ್ಕೆ 2 ಕೈ ಇವ್ಬೇಕಾ, ಎಷ್ಟು ಸಹಾಯ ಮಾಡ್ತಾರೆ ಗೊತ್ತಾ. ಏನಾರ ಒಂದು ಅಂಗಡಿನ ಎಷ್ಟೋ ಸತಿ ಹೇಳೋರು ನಮ್ಮ ಮನೆಯವರು, ನಿಮ್ಮ ಅಣ್ಣ ಅಲ್ಲಿಲ್ಲೆಲ್ಲ ಹೋಗೋ ಬದಲು ಬೇಕಾದ್ರೆ ನಾವೇ ಒಂಚೂರು ಸಹಾಯ ಮಾಡೋದ, ಒಂದು ಅಂಗಡಿಗೆ ಜಾಗದಲ್ಲಿ ಮನೆ ಪಕ್ಕದಲ್ಲಿ ಬೇಕಾದ್ರೆ ಒಂದು ಅಂಗಡಿ ಓಪನ್ ಮಾಡ್ಕೊಂಡು ಹೆಂಗೋ ಇರಲಿ ಬಿಡು ಅಂತ ಎಲ್ಲ ಅಷ್ಟೆಲ್ಲ ಹೇಳ್ತಾರೆ. ಆದರೆ ಇವನು ಅರ್ಥನೇ ಮಾಡ್ಕೊಳಕ್ಕಿಲ್ಲ ನಮ್ಮ ಅಣ್ಣ. ಹೌದು ಪಾಪ, ನೀವು ಎಲ್ಲ ಸಹಾಯ ಮಾಡ್ತೀರಾ, ನಾನು ಬಂದಾಗಿಂದ ನೋಡ್ತಾ ಇಲ್ವಾ. ಅತ್ತೆ ಮಾವ ಎಷ್ಟೊಂದು ಚೆನ್ನಾಗಿ ನಾನು ನೋಡ್ಕೊಳ್ತಾ ಇದ್ದಾರೆ. ಒಂದಿನ ನನಗೆ ಬೇಜಾರು ಮಾಡಿಲ್ಲ. ಇಷ್ಟು ನಾನು ಅದನ್ನೇ ಹೇಳೋದು ನಿಮ್ಮ ಅಣ್ಣನ ಫೋನ್ ಮಾಡಿದಾಗೆಲ್ಲ, ಇಂಥ ಒಳ್ಳೆ ಜನಗಳು ಕೊಟ್ಟಿರೋಕ್ಕೆ ಏನು ರೋಗ ಬಂದಿರೋದು ನಿನಗೆ ಅಂತ. ಆದರೆ ನಾನು ಹೇಳಿದ್ರೆ ಕೇಳೋದೇ ಇಲ್ಲ ಸೌಮ್ಯ. ನಾನು ಏನು ಮಾಡಲಿ ಹೇಳಿ ನೀವೇನೆ. ಅಯ್ಯೋದಕ್ಕೆ ಪಾಪ ಇದ್ರಲ್ಲಿ ನಿಮ್ಮದೇನು ತಪ್ಪಿರೋದು. ನಿಮ್ಗೆ ಹೇಳ್ದಂಗೆ ಅವನು ಮದುವೆ ಆಗಿವ್ನಿ ಅಂತ ಹೇಳ್ದಂಗೆ ಮದುವೆ ಆಗಿರೋದ್ರಿಂದ ನಿಮ್ಮದೇನು ತಪ್ಪಿಲ್ಲ ಬಿಡಿ. ಅವನು ಆಗಿರೋ ತಪ್ಪು ಅಂತ ನಾವು ಹೇಳಕ್ಕಿಲ್ಲ ಅನ್ನೋದಕ್ಕೆ. ಈಗ ಬೆನ್ನದ ನೀರು ಯಾರು, ಅವ್ನು ಕಷ್ಟ ಸುಖ ನೋಡೋರು ಯಾರು, ನಮ್ಗೇನು ಜ್ಞಾನ ಇಲ್ವಾ. ಅವ್ನಿಗೆ ಇಟ್ಟಿಕ್ಕೋರು ಯಾರು, ಬಟ್ಟೆ ಒಗ್ಯಾರ ಯಾರು. ಈಗ ನಮ್ಮ ಅವ್ವ ಎಷ್ಟು ದಿವಸ ಕಂಟಿರ್ತಿದ್ಲು. ಈಗ ಆಗಿರೋ ನಾವೇನು ಬೇಜಾರು ಮಾಡ್ಕೊತಿಲ್ಲ ಅನ್ನೋದಕ್ಕೆ ನಾವು ಅವ್ನು ನಮ್ಮಿಂದ ಹಿಂಗೆ ಮುಚ್ಚಿಟ್ಬಿಟ್ಟು ಇವತ್ತು ಗೊತ್ತಾದ್ರೂ ಆಯಿತು ಆಗಿದಾಯ್ತು ಹೋಗಿದಾಯ್ತು ಅಂದ್ಕೊಂಡು ಬಂದು ಮನೇಲಿ ಇರ್ತಾನೆ ಹಿಂಗೆ ಸತಾಯಿಸ್ತಾನಲ್ಲ ಅನ್ನೋದೇ ನಮ್ಗೆ ಬೇಜಾರು ಅಷ್ಟೇ. ನಮಗೆ ಬೇಡ ಓಲಿ ಮಗ ಹುಷಾರಿಲ್ಲ ಅಡ್ಮಿಟ್ ಆಗದೆ ಅಂದರು ಅವ್ನು ಫೋನ್ ಮಾಡಿ ವಿಚಾರಿಸ್ತಾ ಹೋದಾಗ ಈಗ ತಾಯಿ ಪ್ರೀತಿನೂ ಇಲ್ಲ ತಂದೆ ಪ್ರೀತಿನೂ ಇಲ್ಲ ಅಂದರೆ ಮಗಿಗೆ ಹೆಂಗಾಗ್ಬೋದು ಅದಕ್ಕೆ ಹೇಳಿ ನೀವೇ. ಅದು ಒಂದು ಕಷ್ಟ, ನಾವು ಇನ್ನೇನು ಇಲ್ಲ ಕಣಕ್ಕೆ. ಅವ್ನು ಚೆನ್ನಾಗಿರಲಿ ಎಲ್ಲರೂ ಇರಲಿ ಚೆನ್ನಾಗಿರಲಿ ಅಂತಲೇ ಹಾರೈಸ್ತೀವಿ ನಾವು. ಅದು ಅವ್ನು ಅರ್ಥ ಮಾಡ್ಕೊಳಕ್ಕಿಲ್ಲ ಅಷ್ಟೇ. ಪಾಪ ಹಾಸ್ಪಿಟ್ಲಲ್ಲಿ ಇದ್ರೂ ಮಗ ಇವನು ತಿರುಗಿ ನೋಡಿ ನೀವಲ್ಲ ಅಂಥ ಮೋಸ ಏನು ಮಾಡಿತ್ತು ಮಗ. ಮಕ್ಳು ಕೊಟ್ಟು ಏನೋ ಆಡಿಚೋಡಿ ಒಂದು ಮಗ ಪಾಪ ಅಪ್ಪ ಅಂತ ಅಷ್ಟು ಆಸೆ ಮಾಡ್ತಿತ್ತು. ಇವತ್ತು ನಮ್ಮ ಅವನು ನಮ್ಮ ಅಪ್ಪನ ಇಲ್ದಾರ ಮಗಿನ ಗತಿ ಏನು ಅನ್ನೋದೇ ನಮಗೆ ಬಂದಿರೋ ಇದು ಕಣಕ್ಕೆ ಬೇಜಾರು. ಇನ್ನೇನು ಅವ್ನ ಮೇಲೆ ನಮ್ಗೆ ಕೋಪ ಇಲ್ಲ. ಅದಕ್ಕೆ ಯಾಕೆ ನಾವು ಕೋಪ ಮಾಡ್ಕೊಳ್ಳೋ ನಮ್ಮ ಅಣ್ಣನ ಮೇಲೆ. ಅವ್ನು ಚೆನ್ನಾಗಿರ್ಲಿ ಅಂತ ತಾನೇ ನಾವು ಬಯಸೋದು. ಅವ್ನು ಕಲ್ತಿರೋ ಕಿಚ್ಕುದ್ ಬುದ್ಧಿಗೆ ನಾವೇನು ಮಾಡಂಗಿರೋದು. ನಾನು ಹೇಳೋಷ್ಟೆಲ್ಲ ಹೇಳ್ತೀನಿ, ಏನು ಮಾಡಲಿ ಸೌಮ್ಯ. ಆಯಿತು ಬಿಡತ್ತೆ ಪಾಪ, ನಿಮ್ಮನ್ನ ನಾವು ದೂರಂಗಿದ್ದದ. ಬಾ ಸೌಮ್ಯ ಬನ್ನಿ, ಹೊಟ್ಟೆ ಸಿತೈತೆ. ಪುಟ್ಟಿ ಹೆಂಗೂ ಮಲಗಿದಾಳೆ ಅಲ್ವಾ, ಒಂದು ಸ್ವಲ್ಪ ಊಟ ಮಾಡ್ಕೊಳ್ಳೋಣ. ಮತ್ತೆ ಎಳ್ಸೋದ್ಮೇಲೆ ತಿನ್ಸಿದ್ರೆ ಆಯಿತು. ಸರಿ ಅದಕ್ಕೆ ಬರ್ತೀನಿ ನಡೀರಿ. ನಾನು ಬೆಳಿಗ್ಗೆ ನೀವು ಸರಿಯಾಗಿ ತಿಂದಿಲ್ಲ, ಬನ್ನಿ ಇವಾಗ. ಸರಿ ಅದಕ್ಕೆ ಬರ್ತೀನಿ ನಡೀರಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ನಮ್ಮ ಅಣ್ಣ ಯಾಕೆ ಹಿಂಗೆ ಆಡ್ತಾ ಇದ್ದಾನೋ ಪಾಪ ಮಗು ಮೇಲೆ ಅನ್ನೋದೇ ಗೊತ್ತಾಯ್ತಿಲ್ಲ. ನಮ್ಮ ಅಣ್ಣ ಜೊತೆಗೆ ಸತ್ತೋದ್ಮೇಲೆ ನಿಜವಾಗ್ಲೂ ಮಗು ಮೇಲೆ ನಮಗೆ ಏನು ಸ್ವಂತ ನಮ್ಮ ಪಾಪುನೇನೋ ನಮ್ಮ ಮಗುನೇನೋ ಅನ್ನಂಗೆ ನಾವು ನೋಡ್ಕೊತಾ ಇದ್ವಿ. ಏನೇ ಅಲ್ಲಿ ಈಗ ತಾಯಿ ಪ್ರೀತಿ ಇಲ್ಲ ತಂದೆ ಪ್ರೀತಿ ಏನಾದ್ರು ಸಿಗ್ಬೇಕು ತಾನೆ ಮಗಿಗೆ. ಏನು ಮಾಡೋದು ಎಷ್ಟು ಹೇಳೋದು ಅರ್ಥ ಮಾಡ್ಕೊಳಕ್ಕಿಲ್ಲ. ಯಾವಾಗ ನಾವು ಬುದ್ಧಿ ಬರ್ತದೋ, ಯಾವಾಗ ಮಗುಜ ಚೆನ್ನಾಗಿರ್ತಾನೋ ಅಂತ ಕಾಯ್ತಾವೆ. ಸರಿ ಕಣ್ರಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.